ವಾಂಗ್ ವೆಯ್ನ ಮಗಳನ್ನು ಒಂದು ಕ್ರಿಮಿನಲ್ ಗ್ಯಾಂಗ್ ಕಿಡ್ನಾಪ್ ಮಾಡ್ತಾರೆ. ಇನ್ನೊಂದು ಕಡೆ ನಾವಿನ್ ಅನ್ನೋನು ಒಂದು ಇನ್ವೆಸ್ಟಿಗೇಷನಲ್ಲಿ ಕಾಣೆ ಆದ ತನ್ನ ಹೆಂಡತಿನ ಹುಡುಕೋ ಜರ್ನಿಲಿರ್ತಾನೆ. ಇವರಿಬ್ಬರು ಹುಡುಕೊಂಡು ಹೋಗೋದು ಸಿಗುತ್ತಾ, ಏನಾಗಿರುತ್ತೆ, ಆ ಕ್ರಿಮಿನಲ್ ಗ್ಯಾಂಗ್ಗೂ ಇವ್ರಿಗೂ ನಡೆಯೋ ಆ್ಯಕ್ಷನ್ ಎಪಿಸೋಡ್ ಯಾವ ಲೆವೆಲ್ ನಶೆ ಕೊಡ್ತು ಅನ್ನೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ನೀವು ಥಿಯೇಟರ್ಗೆ ಹೋಗಲೇಬೇಕು, ಸಿನಿಮಾ ನೋಡಲೇಬೇಕು. ಯಾಕಂದರೆ ಇದಿನ್ನೂ OTTಲಿ ಬಂದಿಲ್ಲ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ದ ಫ್ಯೂರಿಯಸ್. ಇದೊಂದು ಪ್ಯಾನ್ ಏಷಿಯನ್ ಮೂವಿ ಅನ್ಬೋದು. ಡೈರೆಕ್ಟೆಡ್ ಬೈ ಕೆಂಜಿ ತನಿಗಾಕಿ. ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋದನ್ನ ಇಲ್ವೋ ಗೊತ್ತಿಲ್ಲ, ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಇವರೊಬ್ಬರು ಸ್ಟಂಟ್ ಡೈರೆಕ್ಟರ್ ಕೂಡ ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಸೌಂಡ್ ಮಾಡ್ತಾ ಇತ್ತು ಸಿನಿಮಾ. ಬ್ಯಾಂಗ್ಳೂರಲ್ಲಿ ರಿಲೀಸ್ ಕೂಡ ಆಗಿತ್ತು, ಹೋಗಿ ನೋಡ್ಕೊಂಡು ಬಂದೆ. ಅವನ ಅಜ್ಜಿ ವರ್ತು ಗುರು, ವರ್ತು ಫಿಲ್ಮು. 2 ಗಂಟೆ ಒಳಗೆ ನೀವೊಂದು ಅಡ್ರೆನಲಿನ್ ರಶ್ ಅನ್ನೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಉಗುರು ಕಚ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಸಿನಿಮಾನ. ಆ್ಯಕ್ಷನ್ ಎಪಿಸೋಡ್ಸ್ ಸಖತ್ತಾಗಿತ್ತು. ಬನ್ನಿ ಡೀಟೇಲ್ ಆಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವೀಡಿಯೋನ ಫುಲ್ ನೋಡ್ಕೊಳ್ಳಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಆ್ಯಕ್ಷನ್ 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 ಸಖತ್ತಾಗಿದೆ ಗುರು. ಆ್ಯಕ್ಷನ್ ಕೊರಿಯೋಗ್ರಫಿ ಅವನ ಅಜ್ಜಿ ಸಖತ್ತಾಗಿದೆ. ಏನು ಹೊಡಿತಾರಂತೀರಾ, ಎದುರುಗಡೆ ಇದ್ದವನಿಗೆ ನಾನೇ ಗುದ್ದುಬಿಡೋಣ ಅಂತ ಅನ್ನಿಸ್ಬಿಡ್ತು. ಅಂದರೆ ಆ ರೇಂಜಿಗೆ ಫೀಲ್ ಆಗ್ತಾ ಇತ್ತು, ಆ ರೇಂಜಿಗೆ ಎಕ್ಸ್ಪೀರಿಯೆನ್ಸ್ ಇತ್ತು. ತಮಾಷೆ ಮಾಡಿದೆ ಅಷ್ಟೇ. ಬಟ್ ಬೆಂಕಿ ಇದೆ ಮಾತ್ರ ಆ್ಯಕ್ಷನ್ಗಳು. ಸ್ಟಾರ್ಟಿಂಗಿಂದನೇ ಶುರುವಾಗುತ್ತೆ, ಎಲ್ಲೂ ಗ್ಯಾಪ್ ಇಲ್ಲ. ಫಿಲ್ಲರ್ಸ್ಗಳೆಲ್ಲ ಎಕ್ಸ್ಪೆಕ್ಟೇ ಮಾಡಬೇಡಿ ನೀವು ಈ ಲ್ಯಾಂಗ್ವೇಜ್ ಸಿನಿಮಾಗಳಲ್ಲಿ. ಏನು ಗೊತ್ತಾ, ಆ್ಯಕ್ಷನ್ ಅಂದ ತಕ್ಷಣ ಹೆವಿ ವೆಪನ್ಸು, ಹೆವಿ ಗನ್ಸ್ ತೊಗೊಂಡು ಡ್ರ್ ಅನ್ಸೋದು, ರಕ್ತನ ಮೈತುಂಬ ಬಳ್ಕೊಂಡು ಅಣ ಅಣ ಅನ್ನೋದಲ್ಲ. ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್. ಆ ಆ್ಯಕ್ಷನ್ ಹಿಂದೆ ಏನು ಎಮೋಷನ್ ಹೋಗ್ತಿದೆ ಅನ್ನೋದು ಆ ಕ್ಯಾರೆಕ್ಟರ್ ಫೇಸ್ ಮಾಡೋ ಆ್ಯಕ್ಷನ್ ಎಪಿಸೋಡ್ಸ್ನ ಡಿಫೈನ್ ಮಾಡುತ್ತೆ. ನನಗೆ ಪರ್ಸ್ನಲಿ ಹೆವಿ ವೆಪನ್ಸ್ ಯೂಸ್ ಮಾಡಿ ತೋರಿಸೋ ಆ್ಯಕ್ಷನ್ ಎಪಿಸೋಡ್ ಅಷ್ಟೊಂದು ಹಿಡಿಸೋದಿಲ್ಲ. ನೋಡ್ತೀನಿ, ನೋಡಲ್ಲ ಅಂತೇನಲ್ಲ. ಬಟ್ ಹ್ಯಾಂಡ್ ಕಾಂಬ್ಯಾಟ್ ಏನಿದೆ, ಒಂದು ಪರ್ಟಿಕ್ಯುಲರ್ ಆರ್ಟ್ ಫಾರ್ಮ್ ಇರುತ್ತಲ್ಲ, ಲೈಕ್ ಮಾರ್ಷಲ್ ಆರ್ಟ್ಸ್ ಆ ಥರದ್ದೆಲ್ಲ, ಅವುಗಳನ್ನು ಯೂಸ್ ಮಾಡಿಕೊಂಡು ಮೈ ಕೈನೇ ವೆಪನ್ ಮಾಡ್ಕೊಂಡು ಹೊಡೆದಾಡೋ ಆ್ಯಕ್ಷನ್ ಸಿನಿಮಾಗಳಿರುತ್ತಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಭಯಂಕರ ಮಜಾ ಇರುತ್ತೆ ಮಾತ್ರ. ಆ್ಯಂಡ್ ಆ ಆ್ಯಕ್ಷನ್ ನಡುವೆ ಒಂದು ಸಣ್ಣ ವಸ್ತು ತೊಗೊಂಡ್ರು ಅದು ದಿ ಗ್ರೇಟೆಸ್ಟ್ ವೆಪನ್ ಥರ ಕಾಣಿಸ್ಬಿಡುತ್ತೆ. ಇಲ್ಲೂ ಅಂಥದ್ದೊಂದಿದೆ, ನಾವುಗಳು ತುಂಬ ಕನೆಕ್ಟ್ ಆಗ್ತೀವಿ ನೋಡಿ ಆ ವೆಪನ್ಗೆ. ಸುತ್ತಿಗೆ ಸರಿಯಾಗಿ ಯೂಸ್ ಮಾಡಿದ್ದಾರೆ ಇಲ್ಲಿ. ಬಿಲ್ಲು ಬಾಣ, ಚಾಕುಗಳು, ಸುತ್ತಿಗೆ ಈ ಥರದ್ದು ಹಿಡ್ಕೊಂಡು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಆ್ಯಕ್ಷನ್ನ. ಅದೇ ಹೇಳಿದ್ನಲ್ಲ, ಅದಕ್ಕಿಂತ ಮಜಾ ಇರೋದು ಕೈಯಲ್ಲಿ ಗುದ್ದೋಡುವಾಗ. ಮಸ್ತ್ ಕೊರಿಯೋಗ್ರಫಿ ಮಾತ್ರ. ಇನ್ನು ದಿ ಲಾಸ್ಟ್ 20 to 25 ಮಿನಿಟ್ಸ್ ಆಫ್ ದ ಫಿಲ್ಮ್ ಏನಿದೆ, ಇನ್ನೇನು ಮುಗೀತಲ್ಲ ಅಂತ ಅನ್ಕೊತಿದ್ದ ಟೈಮಲ್ಲಿ ಅನಿಸುತ್ತೆ, ಯಾಕೋ ಇದಿಷ್ಟು ಸಿಂಪಲ್ಲಾಗಿ ಮುಗಿಯಂಗೆ ಕಾಣಿಸಲ್ವಲ್ಲ ಅಂತ. ಥರ್ಡ್ ಆ್ಯಕ್ಟ್ ಇನ್ನೂ ಮಜಾ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಅದನ್ನು ಪ್ರಾಪರಾಗಿ ಡೆಲಿವರ್ ಮಾಡಿದ್ದಾರೆ. ಮಜಾ ಆ್ಯಕ್ಷನ್ ಎಪಿಸೋಡ್ ಮಾತ್ರ. ಒಂದೊಂದು ಪಾತ್ರಗಳು ಒಂದೊಂದು ಎಮೋಷನ್ಸಿಂದ ಬಂದು ಹೊಡೆದಾಡ್ತವೆ ಮಾತ್ರ. ನೋಡೋಕೆ ಹೆವಿ ಮಜಾ ಇದ್ದಿದ್ದು ಸೀಕ್ವೆನ್ಸ್ ಅದು ಮಾತ್ರ. ಜನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು, ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇನ್ನು ಎಮೋಷನ್ ಸಖತ್ತಾಗಿ ವರ್ಕ್ ಆಯಿತು. ತಂದೆ ಮಗಳ ಎಮೋಷನ್ನು, ಪ್ರೀತಿ, ತಂದೆ ಆಗೋ ಎಮೋಷನ್ನು, ಫ್ರೆಂಡ್ಶಿಪ್ಪು, ಸುಮಾರು ಒಳ್ಳೊಳ್ಳೆ ಡ್ರಾಮಾ ಬಿದ್ದಿವೆ ಅಂತಂದರೆ ಎಮೋಷನ್ಸ್ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಅರ್ಥ. ಅಷ್ಟು ಕ್ಲೀನಾಗಿ ಹೇಳಿಬಿಟ್ಟು ತೋರಿಸ್ಬಿಟ್ಟು ನಮಗೆ ಕನೆಕ್ಟ್ ಮಾಡಿಸ್ತಾರೆ. ಆ್ಯಂಡ್ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಕ್ರೇಜಿ ಇದೆ ಮಾತ್ರ. ರಪ್ಪನಂಗೆ ಹೋಗ್ತಾ ಇರುತ್ತೆ ಸಿನಿಮಾ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಅಂತ ಏನಿಲ್ಲ, ಹುಡುಕಿ ಎಲ್ಲ ಹೇಳೋದಕ್ಕೇನು ಅಂಥದ್ದು ಕೂಡ ಏನಿಲ್ಲ. ಆ್ಯಕ್ಷನ್ ಲವರ್ಸ್ಗೆ ಅಂತಲೇ ಹೇಳಿ ಮಾಡಿಸಿರೋ ಸಿನಿಮಾ ಇದು. ಸ್ಟೋರಿ, ಸ್ಕ್ರೀನ್ ಪ್ಲೇ, ಆ್ಯಕ್ಷನ್, ಟೆಕ್ನಿಕಲ್ ಸ್ಟಫ್ ಎಲ್ಲ ವರ್ಕ್ ಆಗುತ್ತೆ. ಕೊಡೋ ದುಡ್ಡಿಗೆ ವರ್ತ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ. ಇದೇ ಡೈರೆಕ್ಟರ್ ಒಂದು ಸ್ಟಂಟ್ ಡೈರೆಕ್ಟರ್ ಆಗಿ ಮಾಡಿರೋ ಇನ್ನೊಂದು ಫಿಲ್ಮ್ ಇದೆ, ದಿ ಟ್ವೈಲೈಟ್ಸ್ ಆಫ್ ದ ವಾರಿಯರ್ ವಾಲ್ಡ್ ಇನ್ ಅಂತ. ಅದನ್ನು ನೋಡಿ, ಅದು ಅವೈಲಬಲ್ ಇದೆ, ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಚೈನೀಸ್ ಕಮರ್ಷಿಯಲ್ ಸಿನಿಮಾ ಅನ್ಬೋದು, ಒಂಥರ ಚೈನೀಸ್ ವರ್ಷನ್ ಆಫ್ ಉಗ್ರಮ್ ಅನ್ಬೋದು. ಉಗ್ರಮ್ ಥರನಲ್ಲ, ಬಟ್ ಆ ಥರ ಸ್ವಲ್ಪ ಫೀಲ್ ಇತ್ತು ನನಗೆ. ಸುಮ್ಮನೆ ಕಂಪೇರ್ ಮಾಡಿದೆ ಅಷ್ಟೇ. ಅದು ಸಖತ್ತಾಗಿದೆ. ಆಮೇಲೆ ದಿ ರೈಡು, ಅ ಮ್ಯಾನ್ ಫ್ರಮ್ ನೋವೇರು, ಈ ಸಿನಿಮಾಗಳನ್ನ ಯಾರ್ಯಾರು ನೋಡಿದ್ರು ಅವ್ರು ಇದನ್ನು ಮಿಸ್ ಮಾಡಿದೆ ನೋಡಿ. ಮಜಾ ಇದೆ ಮಾತ್ರ. ಥಿಯೇಟ್ರಲ್ಲಿ ಆಗಲಿಲ್ಲ ಅಂತಂದರೆ OTTಲಿ ಬಂದಾಗ ತಿಳಿಸ್ತೀನಿ, ನೋಡಿ ಮಿಸ್ ಮಾಡಬೇಡಿ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅನಿಸಿದ್ದು. ಓವರಾಲ್ ಆಗಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ, ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂತಂದರೆ ವರ್ತು, ಕೊಡೋ ದುಡ್ಡಿಗೆ ವರ್ತ್ ಎಕ್ಸ್ಪೀರಿಯೆನ್ಸು. ಸೊ ನೀವು ಸಾಧ್ಯ ಆದರೆ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಕಾಂಟೆಂಟ್ನ ಪುಷ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.